ನಮಸ್ಕಾರ. ಅನುರಾಧೆ ಕಿಚನ್ಗೆ ಸ್ವಾಗತ. ಇವತ್ತು ನಾನು ಡಿಲಿಷಿಯಸ್ ಆಗಿರುವಂಥ ಮತ್ತು ಟ್ರೆಡಿಷ್ನಲ್ ಸ್ವೀಟ್ ಅಂತಲೇ ಹೇಳ್ಬೋದು, ಅರಿಶಿನೆಲೆ ಕಡುಬು ರೆಸಿಪಿ ತೊಗೊಂಡು ಬಂದಿದ್ದೀನಿ. ಈಸಿಯಾಗಿ ಮಾಡ್ಬೋದು, ತುಂಬಾ ರುಚಿಯಾಗಿರುತ್ತೆ. ಇದು ಅರಿಶಿನೆಲೆಯಿಂದ ಮಾಡೋದ್ರಿಂದ ಇದು ಪರಿಮಳನೂ ತುಂಬ ಚೆನ್ನಾಗಿರುತ್ತೆ, ಟೇಸ್ಟಿಯಾಗಿ ಹೆಲ್ದಿನೂ ಆಗಿರುತ್ತೆ. ಅರಿಶಿನೆಲೆದಿಂದ ಮಾಡಿ ತಿನ್ನೋದ್ರಿಂದ ಹೆಲ್ದಿನೂ ಆಗಿರುತ್ತೆ. ಹಾಗಾಗಿ ಇದನ್ನು ಈಸಿಯಾಗಿ ನೀವು ಯಾವುದೇ ಹಬ್ಬಕ್ಕೆ ಆಗಲಿ ಅಥವಾ ಏನಾದ್ರು ಫಂಕ್ಷನ್ ಇದ್ದರೆ, ವಿಶೇಷ ಇದ್ದರೆ ಇದನ್ನು ಮಾಡ್ಕೊಳ್ಬೋದು. ಇಲ್ಲ ಹಾಗೇನೂ ಮಾಡ್ಕೊಂಡು ತಿನ್ಬೋದು. ಅದರಲ್ಲೂ ಸ್ಪೆಷಲ್ಲಾಗಿ ನಾಗರ ಪಂಚಮಿಗೆಲ್ಲ ಇದನ್ನು ಮಾಡ್ತಾರೆ. ಈಗ ನೋಡಿ, ನಾಗರ ಪಂಚಮಿ ಆಗಿದೆ, ಬಟ್ ನೀವು ನೆಕ್ಸ್ಟ್ ಯಾವುದಾದ್ರೂ ಹಬ್ಬಕ್ಕೆಲ್ಲ ಮಾಡ್ಕೊಳ್ಳೋದಾದರೆ ಈಸಿಯಾಗಿ ಇದನ್ನು ಮಾಡ್ಕೊಳ್ಬೋದು. ಇದರಲ್ಲಿ ನಾನೀಗ ತೋರಿಸ್ತಾ ಇದ್ದೀನಲ್ಲ, ಬಿಸಿ ಬಿಸಿ ಕಡುಬಿಗೆ ತುಪ್ಪ ಹಾಕಿ ತಿಂದರೆ ತುಂಬ ಚೆನ್ನಾಗಿರುತ್ತೆ. ಯಾವುದೇ ರೀತಿಯ ನಾನಿವತ್ತು ತೋರಿಸೋದ್ರಲ್ಲಿ ಮಣ್ಣಿ ಮಗ್ಚೋದು ಆ ಥರದ್ದೇನು ಹೆವಿ ಕೆಲಸ ಏನಿಲ್ಲ, ಸಿಂಪಲ್ಲಾಗಿ ಮಾಡ್ಕೊಳ್ಬೋದು. ಚೆನ್ನಾಗೂ ಬರುತ್ತೆ, ಟೇಸ್ಟು ಚೆನ್ನಾಗಿರುತ್ತೆ. ಹೇಗೆ ಮಾಡೋದು ಅಂತ ನೋಡೋಣ. ಮೊದಲಿಗೆ ನೋಡಿ, ಇಲ್ಲಿ ನಾನು ಒಂದು 5 ಗ್ಲಾಸ್ ಆಗುವಷ್ಟು ಅಕ್ಕಿನ 5-6 ಗಂಟೆ ನೆನೆಸಿಟ್ಟಿದ್ದೀನಿ. ಟೈಮ್ ಇದ್ದರೆ ರಾತ್ರಿ ಇಡೀ ನೆನೆಸಿಡ್ಬೋದು, ರಾತ್ರಿ ನೆನೆಸಿ ಬೆಳಿಗ್ಗೆ ಸಹ ಮಾಡ್ಬೋದು. ಇಲ್ಲಾಂದರೆ ಒಂದು 5 ಗಂಟೆ ನೆನೆಸಿದ್ರೆ ಸಾಕಾಗುತ್ತೆ. ಉದ್ದು ದೋಸೆ ಅಕ್ಕಿ ಅಂತೀವಲ್ಲ, ಅದೇ ತೊಗೊಂಡಿದ್ದೀನಿ ಬೆಳ್ತಿಗೆ. ಸೊ ಅದನ್ನು ಚೆನ್ನಾಗಿ ತೊಳೆದು ನೀರೆಲ್ಲ ತೆಗೆದೀಗ ನಾವು ಇದನ್ನು ಮಿಕ್ಸಿಗೆ ಹಾಕ್ಕೊಳ್ಬೇಕು. ಕಂಪ್ಲೀಟಾಗಿ ಒಂದೇ ಸರಿ ಆಗೋಲ್ಲ ಅಂದರೆ 2 ಪಾರ್ಟ್ ಮಾಡ್ಕೊಂಡು ಹಾಕ್ಕೊಳ್ತಾಯಿದ್ದೀನಿ. 1 ಕಪ್ ಆಗೋಷ್ಟು ಕಾಯಿ ತುರಿ, ಸ್ವಲ್ಪ ನೀರು, ಹಾಗೆಯೇ ಸ್ವಲ್ಪ ಇಲ್ಲಿ ನಾನು ರುಚಿಗೆ ಉಪ್ಪು ಹಾಕ್ಕೊಳ್ತಾ ಇದ್ದೀನಿ. ಇದು ಹಾಕೋದ್ರಿಂದ ಟೇಸ್ಟ್ ಚೆನ್ನಾಗಿ ಬರುತ್ತೆ ಕಡುಬಿಗೆ, ಇಲ್ಲಾಂದರೆ ಬರೀ ಸಿಹಿ ಆಗುತ್ತೆ. ಲೈಟಾಗಿ ಚೂರು ಉಪ್ಪು ಬೇಕು. ಕೆಲವರು ನೈವೇದ್ಯಕ್ಕೆಲ್ಲ ಇಡುವಾಗ ಉಪ್ಪು ಹಾಕಲ್ಲ, ಬೇಡ ಅಂದರೆ ಸ್ಕಿಪ್ ಮಾಡ್ಕೊಳ್ಬೋದು. ಹೀಗೆ ಇದನ್ನು ನೋಡಿ ನೈಸಾಗಿ ಪೇಸ್ಟ್ ಮಾಡ್ಕೊಂಡಿದ್ದೀನಿ. ಸ್ವಲ್ಪ ನೀರು ಹಾಕಿ ಕಡ್ದಿದ್ದೀನಿ. ಹಾಗೆ ನೋಡಿ, ಈ ಥರ ಉಳಿದಿದ್ದನ್ನು ಕಡ್ದಿಟ್ಕೊಳ್ಬೇಕು. ಕೆಲವರು ಏನು ಮಾಡ್ತಾರೆ, ಇಷ್ಟ ಆದ ತಕ್ಷಣ ಇದನ್ನು ಗ್ಯಾಸ್ ಸ್ಟವ್ ಮೇಲೆ ಇಟ್ಟು ಮಣ್ಣಿ ಮಗ್ಚಿ ದಪ್ಪ ಮಾಡಿ ಮತ್ತೆ ಅದನ್ನು ಪುನಃ ಎಲೆ ಮೇಲೆ ಇಟ್ಟು ಒತ್ತೋದು, ಇಷ್ಟೆಲ್ಲ ಪ್ರೊಸೀಜರ್ ಇರುತ್ತೆ. ಬಟ್ ಇವತ್ತು ನಾನು ತೋರಿಸೋದ್ರಲ್ಲಿ ಅದೇನಿಲ್ಲ, ಸ್ಕಿಪ್ ಮಾಡಿದ್ದೀನಿ. ಅದೆಲ್ಲ ಸ್ಟೆಪ್ಪನ್ನು ಸ್ಕಿಪ್ ಮಾಡಿ ಖಾಲಿ ರುಬ್ಕೊಂಡ್ರೆ ಆಯಿತು ಅಷ್ಟೇ. ನೋಡಿ, ಈ ರುಬ್ಬಿದ್ದನ್ನು ಸೈಡಿಗಿಟ್ಟು ನಾವು ಒಳಗಡೆ ಕಾಯಿ ಬೆಲ್ಲ ರೆಡಿ ಮಾಡ್ಕೊಳ್ಳೋಣ. ಇಲ್ಲಿ 2 ತೆಂಗಿನಕಾಯಿನ, ಇಡೀ ತೆಂಗಿನಕಾಯಿ ಅಂದರೆ 4 ಕಡಿ ಅಂತ ಹೇಳ್ಬೋದು, ಅದನ್ನು ನಾನು ಹೆರ್ದಿಟ್ಕೊಂಡಿದ್ದೀನಿ. ಅಂದರೆ ಸಣ್ಣದಾಗಿ ಹೆರ್ದಿಟ್ಕೊಂಡಿದ್ದು, ಅದರಲ್ಲಿ ಪೀಸ್ ಇರುತ್ತಲ್ಲ, ಅದನ್ನೆಲ್ಲ ತೆಗೆದಿದ್ದೀನಿ. ನೀವು ಬೇಕಾದರೆ ಒಂದು ರೌಂಡ್ ಇದನ್ನು ಮಿಕ್ಸಿಗೆ ಹಾಕ್ಕೊಳ್ಬೋದು, ಕೆಲವರು ಹಾಕ್ಕೊಳ್ತಾರೆ. ನಾನಿಲ್ಲಿ ಮಿಕ್ಸಿಗೆಲ್ಲ ಏನು ಹಾಕಲಿಲ್ಲ. ಅದು ಸಿಕ್ಕುವಾಗ ತಿನ್ನೋವಾಗ ಬಾಯಿಗೆ ಸಿಕ್ಕಿದರೆ ಚೆನ್ನಾಗಿರುತ್ತೆ ಅಂತ. ಈ ಥರದ ಅಚ್ಚು ಬೆಲ್ಲ ಇದೆಯಲ್ಲ, ಇಂಥದ್ದೊಂದು 5 ಅಷ್ಟು ಆಗುವಷ್ಟು, ನಾನು 4ರಿಂದ 5 ಅಚ್ಚು ಆಗುವಷ್ಟು ಏನು ಮಾಡಿದ್ದೀನಿ, ಸಣ್ಣದಾಗಿ ಹೆರ್ದಿ ಇದನ್ನು ಮಾಡ್ಕೊಂಡು ಪೀಸ್ ಮಾಡಿ ಇಟ್ಟಿದ್ದೀನಿ. ಸ್ವೀಟೆಲ್ಲ ಅಷ್ಟೇ, ಅಂದರೆ ನಿಮ್ಮ ಸ್ವೀಟ್ ಮೇಲೆ ಡಿಪೆಂಡ್ ಆಗಿರುತ್ತೆ. ತುಂಬ ಸಿಹಿ ಇಷ್ಟಪಡೋರಾದರೆ ಸ್ವಲ್ಪ ಬೆಲ್ಲ ಜಾಸ್ತಿ ಹಾಕ್ಕೊಳ್ಳಿ, ಇಲ್ಲ ಅಂದರೆ ಸ್ವಲ್ಪ ಕಡಿಮೆ ಹಾಕ್ಕೊಂಡ್ರೆ ಸಾಕಾಗುತ್ತೆ. ಇದು ಕರೆಕ್ಟ್ ಇರುತ್ತೆ. 2 ಕಾಯಿಗೆ ಇಷ್ಟು ಬೆಲ್ಲ ಬೇಕಾಗುತ್ತೆ. ಇದನ್ನು ನಾವೀಗೇನು ಮಾಡಬೇಕು ಅಂದರೆ, ಗ್ಯಾಸ್ ಸ್ಟವ್ ಮೇಲಿಟ್ಟು ಬೆಲ್ಲ ಕರಗೋವರೆಗೂ ನಾವು ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಕೆಲವರು ಬಿಸಿ ಮಾಡ್ಕೊಳ್ಳಲ್ಲ, ಹಾಗೆಯೇ ಇದನ್ನೇ ಬೆಲ್ಲನ ಪುಡಿ ಮಾಡಿ ಹಾಕಿ ಮಿಕ್ಸ್ ಮಾಡ್ತಾರೆ. ಸೊ ಸ್ವಲ್ಪ ನಾವು ಗ್ಯಾಸ್ ಮೇಲೆ ಇಟ್ಟು ಬಿಸಿ ಮಾಡೋದ್ರಿಂದ ಒಂದೇನು ಈಸಿ ಆಗುತ್ತೆ ಅಂದರೆ, ಬೆಲ್ಲಕ್ಕೆ ಬೇಗ ಕರಗುತ್ತಿಲ್ಲ ಅಂದರೆ ಗಟ್ಟಿ ಉಂಡೆ ಉಳ್ಕೊಳ್ಳುತ್ತಲ್ವ. ಸೊ ಬಿಸಿ ಮಾಡೋದ್ರಿಂದ ಬೇಗ ಕರಗುತ್ತೆ, ಮತ್ತು ಸ್ವಲ್ಪ ಪರಿಮಳ ಚೆನ್ನಾಗಿ ಬರುತ್ತೆ. ಕಾಯಿ ಬೆಲ್ಲ ಸ್ವಲ್ಪ ಬಿಸಿ ಮಾಡಿದರೆ ಅದರದ್ದು ಅರೋಮಾ ಸ್ವಲ್ಪ ಡಿಫ್ರೆಂಟ್ ಆಗಿರುತ್ತೆ. ಹಾಗಾಗಿ ಸ್ವಲ್ಪ ಬೆಲ್ಲ ಕರಗೋ ತನಕ ಈ ಥರ ಮೀಡಿಯಮ್ ಫ್ಲೇಮಲ್ಲಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು. ನೋಡಿ, ಇಲ್ಲಿ ಈ ಥರ ಚೆನ್ನಾಗಿ ಹಚ್ಕೊಳ್ಬೇಕು. ಇದನ್ನು ನೀವು ಎಲೆ ಇದ್ದರೆ ಆವಾಗ ಸಹ ಮಾಡ್ಕೊಳ್ಬೋದು, ಸಿಂಪಲ್ಲಾಗಿ ಮಾಡ್ಕೊಳ್ಬೋದು. ಈ ಮೆಥಡಲ್ಲಿ ಒಮ್ಮೆ ನೀವೇನಾದರೂ ಮಾಡಿಲ್ಲ ಅಂದರೆ ಈ ಮೆಥಡಲ್ಲಿ ಟ್ರೈ ಮಾಡಿ ನೋಡಿ, ಈಸಿ ಇರುತ್ತೆ. ಕೆಲವರಿಗೆಲ್ಲ ಏನಂದರೆ, ಇದನ್ನು ಅಕ್ಕಿ ಕಡಿದ್ಮೇಲೆ ಅದನ್ನು ಮಣ್ಣಿ ಮಗ್ಚೋ ಕೆಲಸ ಎಲ್ಲ ಇರುತ್ತಲ್ಲ, ಹಾಗಾಗಿ ಇದನ್ನು ಮಾಡೋಕ್ಕೆ ತುಂಬ ಕಷ್ಟ ಅಂತ ಫೀಲ್ ಆಗುತ್ತೆ. ಬಟ್ ಇವತ್ತು ನಾನು ತೋರಿಸ್ತಾ ಇದ್ದೀನಲ್ಲ, ಈ ಮೆಥಡಲ್ಲಿ ಮಾಡಿದರೆ ಮಣ್ಣಿ ಮಗ್ಚೋದು ಏನೂ ಕೆಲಸ ಇರೋಲ್ಲ. ನೀವು ಡೈರೆಕ್ಟಾಗಿ ಅಕ್ಕಿ ಕಡಿದ್ರೆ ಆಯ್ತಷ್ಟೇ. ಮತ್ತು ಕಾಯಿ ಬೆಲ್ಲ ರೆಡಿ ಮಾಡಿಕೊಂಡ್ರೆ ಬೇಗ ಒಂದು 10 to 15 ಮಿನಿಟ್ಸ್ ಒಳಗೆ ಇದರ ಪ್ರಿಪ್ರೇಷನ್ ಎಲ್ಲ ಆಗೋಗುತ್ತೆ. ಆಮೇಲೆ ಖಾಲಿ ಬೇಕಾಗೋ ಟೈಮ್ ಮಾತ್ರ ಸಾಕು, ಅದನ್ನು ಬೇಯಿಸ್ಕೊಳ್ಳೋಕೆ ಮಾತ್ರ ಟೈಮ್ ಬೇಕಾಗುತ್ತೆ ಅಷ್ಟೇ. ಬಿಟ್ಟರೆ ಪ್ರಿಪ್ರೇಷನ್ ಸ್ವಲ್ಪ ಸಿಂಪಲ್ಲಾಗಿ ಮಾಡ್ಕೊಳ್ಬೋದು. ಇಲ್ಲ ನೋಡಿ, ಬೆಲ್ಲ ಎಲ್ಲ ಕರಗಿದೆ, ಸ್ವಲ್ಪ ಗಟ್ಟಿ ಇದ್ದದ್ದನ್ನು ಇದು ಮಾಡ್ಕೊಂಡಿದ್ದೀನಿ. ಲಾಸ್ಟಿಗೆ ಒಂದು 4-5 ಏಲಕ್ಕಿನ ಸಣ್ಣದಾಗಿ ಕುಟ್ಟಿ ಪುಡಿ ಮಾಡ್ಕೊಂಡಿದ್ದೀನಿ, ಇದಕ್ಕೆ ಸೇರಿಸ್ತಾ ಇದ್ದೀನಿ. ಏಲಕ್ಕಿ ಹಾಕೋದ್ರಿಂದ ಪರಿಮಳ ತುಂಬ ಚೆನ್ನಾಗಿ ಬರುತ್ತೆ ಅದಕ್ಕೆ, ಹಾಗಾಗಿ ಹಾಕ್ಕೊಳ್ಳಿ. ಇದೆಲ್ಲ ಮಿಕ್ಸ್ ಮಾಡಿದರೆ ಆಯಿತು ಅಷ್ಟೇ. ಇದನ್ನು ಗ್ಯಾಸ್ ಸ್ಟವ್ನ ಇಳಿಸಿ ಬಿಟ್ಟರೆ ಮುಗೀತು. ನೋಡಿ, ಇಷ್ಟೇ. ಒಳಗಡೆ ಸ್ಟಫಿಂಗು ಸಹ ಎಷ್ಟು ಈಸಿಯಾಗಿ ರೆಡಿಯಾಗಿದೆ ಅಂತ. ಈಗ ನೋಡಿ, ಎಲ್ಲ ಚೆನ್ನಾಗಿ ಕರಗಿದೆ ಬೆಲ್ಲ. ಈಗ ನಾನು ಇಲ್ಲಿ ಈಚೆ ಸೈಡಿಂದ ಇದನ್ನು ಇಟ್ಟಿದ್ದೀನಿ, ಸ್ಟೀಮರ್ ಇಟ್ಟಿದ್ದೀನಿ, ನೀರು ಹಾಕಿ ಇಡ್ಲಿ ಅಟ್ಟನ. ಅದು ನೀರು ಚೆನ್ನಾಗಿ ಬಿಸಿ ಆಗಬೇಕು. ಅಲ್ಲಿವರೆಗೂ ನಾವೇನು ಮಾಡೋಣ, ಈಚೆ ಎಲೆಗೆಲ್ಲ ಹಚ್ಕೊಳ್ಳೋಣ ಕಡುಬನ್ನು. ಈ ಎಲೆ ಒಳ್ಳೆ ಚೆನ್ನಾಗಿ ಉದ್ದ ಇದೆ, ಹಾಗಾಗಿ ನಾನು ಇಷ್ಟು ಉದ್ದ ಇದ್ರದ್ರೊಳಗೆ ಗಿಡಕ್ಕೆ ಕಷ್ಟ ಅಂತ 2 ತುದಿಗಳನ್ನು ಸ್ವಲ್ಪ ಕಟ್ ಮಾಡ್ಕೊಳ್ತಾ ಇದ್ದೀನಿ. ಅಷ್ಟು ಉದ್ದ ಅವಶ್ಯಕತೆ ಇಲ್ಲ ನಮಗೆ. ಎಲೆ ನೋಡಿ ಎಷ್ಟು ಚೆನ್ನಾಗಿದೆ. ಇದನ್ನೆಲ್ಲ ತೊಳೆದು ಒರೆಸಿ ಇಟ್ಟಿದ್ದೆ. ಇದು ನೋಡಿ, ಈ ಕನ್ಸಿಸ್ಟೆನ್ಸಿಯಲ್ಲಿದ್ದರೆ ಈ ಥರ ಒಂದು ಸೌಂಟ್ ಹಾಕಿ, ಹೀಗೆ ನೋಡಿ ಫ್ಲೋಯಿಂಗ್ ಕನ್ಸಿಸ್ಟೆನ್ಸಿ ಇದ್ದರೆ ನಾವು ಅದನ್ನು ಕೈಯಲ್ಲಿ ಇದು ಮಾಡೋದು ಬೇಡ, ಬೇಗ ಆಗೋಗುತ್ತೆ. ಮತ್ತು ತುಂಬ ತೆಳುವಾಗಿ ಸಹ ಬರುತ್ತೆ ಲೇಯರು. ನಿಮಗೆ ತೆಳುವಾಗಿ ಬಂದರೆ ಏನು ಒಳ್ಳೆಯದು ಅಂತ ಹೇಳಿದರೆ, ಅದು ನಿಮಗೆ ಚೆನ್ನಾಗಿ ತೆಳುವು ಬಂದರೆ ಚೆನ್ನಾಗಾಗುತ್ತೆ ತಿನ್ನೋಕ್ಕೂ, ಮತ್ತು 2-3 ಕಡುಬು ಆರಾಮಾಗಿ ತಿನ್ಬೋದು. ಇಲ್ಲ ನಮಗೆ ದಪ್ಪ ಇಷ್ಟ ಅನ್ನೋರು ಹಿಟ್ಟನ್ನು ಇನ್ನೊಂದು ಸ್ವಲ್ಪ ದಪ್ಪ ಇಟ್ಕೊಳ್ಳಿ, ಇಷ್ಟು ನೀರು ಮಾಡ್ಕೊಳ್ಳೋಕೆ ಹೋಗಬೇಡಿ. ದಪ್ಪ ಇಟ್ಕೊಂಡು ಈ ಥರ ನೋಡಿ ಸ್ಪ್ರೆಡ್ ಮಾಡ್ಕೊಂಡ್ಬಿಟ್ರೆ ಆಯಿತು. ಎಷ್ಟು ಈಸಿಯಾಗಿ ನೋಡಿ ಫಾಸ್ಟಾಗಿ ಆಗೋಗುತ್ತೆ.
ಈಗ ಇದರ ಮಧ್ಯದಲ್ಲಿ ಕಾಯಿ ಬೆಲ್ಲ ಸ್ಟಫಿಂಗನ್ನು ಹಾಕ್ಕೊಂಡ್ರೆ ಆಯಿತು. ಇದು ಹಾಗೆ ನಿಮಗೆ ಜಾಸ್ತಿ ಬೇಕಂದರೆ ಜಾಸ್ತಿ, ಲೈಟಾಗಿ ಸ್ವೀಟ್ ಬೇಕಾದರೆ ಸ್ವಲ್ಪ ಕಡಿಮೆ ಹಾಕ್ಕೊಳ್ಳಿ. ನಾನಿಲ್ಲಿ ಮೀಡಿಯಮ್ ಹಾಕಿ ತುಂಬ ಹಾಕ್ತಾಯಿಲ್ಲ, ಸ್ಟಫಿಂಗ್ ಅದು ತಿನ್ನೋವಾಗ ಬಾಯಿ ಕಟ್ಟುತ್ತೆ, ಸ್ವೀಟ್ ಅಲ್ವಾ, ತುಂಬ ತಿನ್ನೋಕ್ಕಾಗಲ್ಲ. ಹಾಗಾಗಿ ಇಷ್ಟು ಹಾಕಿ ನೋಡಿ ಬಂದ್ ಮಾಡಿ. ಈ ಕಾರ್ನರನ್ನು ನೀವು ಈ ಥರ ಸೀಲ್ ಮಾಡಿದರೆ ಆಯಿತು, ಪ್ರೆಸ್ ಮಾಡಿದರೆ ಆಯಿತು. ಈ ಥರ ಇಡೋವಾಗ ಇದಾದಮೇಲೆ ಹೀಗೆ ಎಲ್ಲದಕ್ಕೂ ಮಾಡಿ ನಾವೇನು ಮಾಡಬೇಕು, ಸ್ಟೀಮರಲ್ಲಿ ಇಟ್ಕೊಳ್ಬೇಕು. ಈ ಥರ ಇಡೋವಾಗ ಏನಾಗಿರಬೇಕಂದ್ರೆ ಚೆನ್ನಾಗಿ ಹಬೆ ಬರೋಕ್ಕೆ ಶುರು ಆಗಿರಬೇಕು. ಹಾಗಾಗಿ ನೀರನ್ನು ಫಸ್ಟೇ ಬಿಸಿಗೆ ಇಟ್ಟಿರಬೇಕು ಒಲೆಯಲ್ಲಿ. ಗ್ಯಾಸ್ ಸ್ಟವೆಲ್ಲ ಆನ್ ಮಾಡಿ ಇಟ್ಟಿರಬೇಕು ಇಡ್ಲಿ ಅಟ್ಟನ್ನು. ಆಮೇಲೆ ಈ ಥರ ಹಾಕ್ಕೊಂಡು ಒಂದೊಂದಾಗಿ ಇಡೋಕ್ಕೆ ಶುರು ಮಾಡಬೇಕು. ನೋಡಿ ಸೌಂಟಲ್ಲಿ ಸಹ ನಾನು ಬಿಡಿಸ್ಕೊಂಡು ತೋರಿಸಿದ್ನಲ್ಲ, ಕೈಯಲ್ಲಿ ಮುಟ್ಟೋ ಅವಶ್ಯಕತೆಯೇ ಇಲ್ಲ. ಸೌಂಟ್ ಹಾಕ್ಕೊಂಡು ಬಂದು ಹಾಕಿ ಹೀಗೆ ಬಿಡಿಸಿದ್ರೆ ಆಯ್ತು, ಅಷ್ಟೇ ಈಸಿಯಾಗಿ ಆಗೋಗುತ್ತೆ. ಇದೇ ಥರ ನೋಡಿ ಇದನ್ನು ಸಹ ಮಾಡಿ ಕ್ಲೋಸ್ ಮಾಡಿ ಸೈಡಲ್ಲಿ ಪ್ರೆಸ್ ಮಾಡಿದರೆ ಆಯಿತು. ಎಷ್ಟು ಈಸಿಯಾಗಿ ಆಗುತ್ತಲ್ವ. ಇದೇ ಥರ ಎಲ್ಲದನ್ನು ಮಾಡಿ ನೋಡಿ. ಇಲ್ಲಿ ಆಲ್ರೆಡಿ ಒಳ್ಳೆ ಸ್ಟೀಮ್ ಬರ್ತಾಯಿದೆ. ಆಲ್ರೆಡಿ ಎಲ್ಲದನ್ನು ಚೆನ್ನಾಗಿ ಜೋಡಿಸಿದ್ದೀನಿ. ಒಂದು 15 ಮಿನಿಟ್ಸ್ ಹೈ ಫ್ಲೇಮಲ್ಲಿಟ್ಟು ಮತ್ತೊಂದು 15 ಮಿನಿಟ್ಸ್ ಲೋ ಫ್ಲೇಮಲ್ಲಿಟ್ಟು ಚೆನ್ನಾಗಿ ಬೇಯಿಸ್ಕೊಂಡ್ರೆ ಆಯಿತು. ನೋಡಿ ಎಷ್ಟು ಚೆನ್ನಾಗಿ ಬೆಂದಿದೆ ಅಂತ. ಪರಿಮಳ ಹಾಗೆ ತೆಗಿತಾ ಇದ್ರೆ ಮನೆಯೆಲ್ಲ ಘಮ ಘಮ ಅಂತ ಇರುತ್ತೆ ಅರಸಿನ ಕಡುಬಿಂದ. ಇದಕ್ಕೆ ಈ ಬಿಸಿ ಬಿಸಿ ಕಡುಬನ್ನು ನಾವು ಸರ್ವ್ ಮಾಡಿಕೊಂಡು ಅದಕ್ಕೆ ತುಪ್ಪ ಹಾಕ್ಕೊಂಡು ತಿಂದರೆ ರುಚಿ ಅಂತೂ ತುಂಬ ಚೆನ್ನಾಗಿರುತ್ತೆ. ಹೆಲ್ತ್ ವೈಸು ತುಂಬ ಒಳ್ಳೆಯದಾಗಿರೋದ್ರಿಂದ ಎಲೆ ಇದ್ದರೆ ಖಂಡಿತ ಟ್ರೈ ಮಾಡಿ. ಮತ್ತು ಇದು ನೋಡಿ ಇಲ್ಲಿ ಎಷ್ಟು ತೆಳುವಾಗಿ ಬಂದಿದೆ ಅಂತ, ಟ್ರಾನ್ಸ್ಪರೆಂಟ್ ಆಗೋದ್ರ ಒಳಗಡೆ ಇರೋ ಕಾಯಿ ಬೆಲ್ಲೆಲ್ಲ ಕಾಣ್ತಾ ಇದೆ ನೋಡಿ. ನೀವು ಮಣ್ಣಿ ಹಚ್ಚುತ್ತಾ ಇದ್ದರೆ ಇಷ್ಟು ತೆಳು ಮಾಡೋಕ್ಕೆ ಕಷ್ಟ ಆಗುತ್ತೆ. ಅವಾಗ ಕೈಯಲ್ಲಿ ಪ್ರೆಸ್ ಮಾಡ್ತಾ ಕೂತ್ಕೊಳ್ಬೇಕು. ಇದಾದರೆ ನಿಮಗೆ ಈಸಿಯಾಗಿ ಬೇಗ ಮಾಡ್ಕೊಳ್ಬೋದು. ನೋಡಿ ಎಷ್ಟು ಲೇಯರ್, ಎಷ್ಟು ಸಿಂಪಲಾಗಿ ಬಂದಿದೆ ಅಂತ, ಚೆನ್ನಾಗಿ ಬಂದಿರುತ್ತೆ. ಸೊ ರೆಸಿಪಿ ಇಷ್ಟ ಆದರೆ ಒಮ್ಮೆ ಟ್ರೈ ಮಾಡಿ ಖಂಡಿತ ಈ ಮೆಥಡಲ್ಲಿ. ಹೇಗಿತ್ತು ಅಂತ. ಇದಕ್ಕೀಗ ಬಿಸಿ ಬಿಸಿ ಕಡುಬಿಗೆ ಸ್ವಲ್ಪ ತುಪ್ಪ ಹಾಕ್ಕೊಂಡು ತಿಂದ್ರಂತೂ ಸೂಪರಾಗಿರುತ್ತೆ. ನೋಡಿ ಇಲ್ಲಿ ಈ ಥರ. ರೆಸಿಪಿ ಇಷ್ಟ ಆದರೆ ವಿಡಿಯೋಗೊಂದು ಲೈಕ್ ಮಾಡಿ. ಹಾಗೆ ನಿಮ್ಮ ಫ್ರೆಂಡ್ಸ್ಗೆ, ರಿಲೇಟಿವ್ಸಿಗೆಲ್ಲ ವಿಡಿಯೋನ ಶೇರ್ ಮಾಡಿ. ನೀವೇನಾದ್ರು ಫಸ್ಟ್ ಟೈಮ್ ನನ್ನ ಚಾನಲನ್ನು ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಆಯಿತಾ. ಸಬ್ಸ್ಕ್ರೈಬ್ ಮಾಡಿ. ಎಲ್ರಿಗೂ ಒಳ್ಳೆಯದಾಗಲಿ. ಶುಭ ದಿನ.